RCBಯ 17 ಆವೃತ್ತಿಗಳಲ್ಲಿ ಒಂದೇ ಒಂದು ಕಪ್ ಗೆಲ್ಲದೆ ಈಗ 18ನೇ ಆವೃತ್ತಿ ಆಡ್ತಾ ಇದ್ರು ನಮ್ಮ ಬ್ರ್ಯಾಂಡ್ ಬದಲಾಗಿಲ್ಲ. RCB ಅಂತಲೇ ಇದ್ದೀವಿ. ಇನ್ನು RCBಯ ಮಾಲೀಕತ್ವದ ವಿಚಾರಕ್ಕೆ ನಾವು ಬರೋದಾದ್ರೆ ಮೊದಲು ಇದನ್ನ ಖರೀದಿ ಮಾಡಿದ್ದು ಮಧ್ಯದ ದೊರೆ ಅಂತ ಕರೆಸಿಕೊಳ್ಳುವ ವಿಜಯ್ ಮಲ್ಯ. ಆಗ ಯುನೈಟೆಡ್ ಬ್ರೇವರೀಸ್ ಹಾಗೂ ಡಿಯೋಜಿಯಸ್ ಎಂಬ ಯುನೈಟೆಡ್ ಕಿಂಗ್ಡಮ್ ಮೂಲದ 2 ಕಂಪನಿಗಳು ಜಂಟಿಯಾಗಿ ಖರೀದಿ ಮಾಡಿದ್ವು. ಹೀಗಾಗಿ ಆರಂಭದಿಂದ ವಿಜಯ್ ಮಲ್ಯರೇ RCBಯ ಮಾಲೀಕರಾಗಿದ್ರು. ಆದರೆ 2016ರಲ್ಲಿ ವಿಜಯ್ ಮಲ್ಯಗೆ ಉಂಟಾದ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ವಿಜಯ್ ಮಲ್ಯ ದೇಶವನ್ನ ಬಿಡ್ತಾರೆ. ಅಲ್ಲದೆ ಯುನೈಟೆಡ್ ಬ್ರೇವರೀಸ್ ಸಂಪೂರ್ಣವಾಗಿ ಡಿಯೋಜಿಯಸ್ ಒಡೆತನಕ್ಕೆ ಹೋಗ್ಬಿಡುತ್ತೆ. ಅಂದಿನಿಂದ ಇಂದಿನ ತನಕ ಡಿಯೋಜಿಯಸ್ ಕಂಪನಿಯೇ RCBಯ ಒಡೆತನವನ್ನ ಹೊಂದಿದೆ. ಕನ್ನಡಿಗರ ನರನಾಡಿಯಲ್ಲಿ ಬೆರ್ತು ಹೋಗಿರುವ RCBಯ ಮಾಲೀಕರು ನಮ್ಮ ದೇಶದವರಲ್ಲ, ಬೇರೆ ದೇಶದವರು ಅಂದ್ರೆ ನಾವು ನೀವು ಎಲ್ಲ ನಂಬಲೇಬೇಕು. ಇನ್ನು RCBಯ ಬಿಸ್ನೆಸ್ ವಿಚಾರಕ್ಕೆ ನಾವು ಬರೋದಾದ್ರೆ ಈಗಲೂ ಕೂಡ RCB ಫ್ರಾಂಚೈಸಿ ಅತ್ಯಂತ ಶ್ರೀಮಂತ ಫ್ರಾಂಚೈಸಿ ಆಗಿದೆ.